ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿ.ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಾದಂತಹ ಒಂದು ಸಂಚಲನ ಮೂಡಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಕೆಲವು ಸ್ಫೋಟಕ ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಒಂದು ರೀತಿಯಲ್ಲಿ ಆಡಳಿತಾರೂಢ ಪಕ್ಷದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಿದೆ. ಹಾಗಾದರೆ ಇದುವರೆಗೆ ಕೇಳಿಬಂದಂತಹ ಊಹಾಪೋಹಗಳು, ಗುಸುಗುಸು ಪಡಸಾಲೆಯಲ್ಲಿ ಕೇಳಿಬಂದಂತಹ ಮಾತುಗಳು ರಾಜಕಾರಣದಲ್ಲಿ ಹಾಗೂ ಆಡಳಿತಾರೂಢ ಪಕ್ಷದಲ್ಲಿ ನಾಯಕತ್ವದ ಬದಲಾವಣೆ ಆಗುತ್ತಾ ಅನ್ನೋದಕ್ಕೆ ಒಂದು ರೀತಿಯಾದಂತಹ ಒಂದು ಪೂರಕವಾದಂತಹ ಒಂದು ಹೇಳಿಕೆಗಳು ಈಗ ಕೇಳಿ ಬರ್ತಾ ಇದೆ ಅಂತ. ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದ್ರು 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದರು. ಆದರೆ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಕಂಡಾಗ ಸಿದ್ದರಾಮಯ್ಯ ಅವರು ತಮ್ಮ ನಾಯಕತ್ವದ ಕೊನೆಯ ಹಂತದಲ್ಲಿ ಇದ್ದಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದೇ ವೇಳೆ ಅವರು ಹೇಳಿರ್ತಕ್ಕಂಥ ಮತ್ತೊಂದು ಹೇಳಿಕೆ ಏನು ಅಂತ ಹೇಳಿದರೆ, ಈ ಸ್ಥಾನವನ್ನು ತುಂಬಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಅರ್ಹರಿದ್ದಾರೆ. ಈ ಎರಡು ಹೇಳಿಕೆಗಳಿಂದ ನಮಗೆ ಗೊತ್ತಾಗ್ತಕ್ಕಂಥ ಸಂಗತಿ ಏನು ಅಂತ ಹೇಳಿದರೆ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಪಾಳೆಯಲ್ಲಿ ತೆರೆಮರೆಯಲ್ಲಿ ಕೆಲವು ಚಟುವಟಿಕೆಗಳು ಆಗ್ತಾ ಇವೆ ಅನ್ನೋದಕ್ಕೆ ಇದು ಒಂದು ಪೂರಕವಾದಂಥ ಸಾಕ್ಷಿ ಇರೋದು. ಪರಮೇಶ್ವರ್ ಅವರು ಹೇಳ್ತಾರೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಹಾಗೆಯೇ ಶಾಸಕಾಂಗ ಸಭೆ ಇದನ್ನು ತೀರ್ಮಾನ ಮಾಡುತ್ತೆ ಅಂತಕ್ಕಂಥ ರೀತಿಯಲ್ಲಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತೋರ್ವ ಮಂತ್ರಿ ಎಂ.ಬಿ. ಪಾಟೀಲ್ರು ಹೇಳ್ತಾರೆ, ಕುರ್ಚಿ ಖಾಲಿ ಇಲ್ಲ, ಆದರೆ ಜಾರಕಿಹೊಳಿಯವರು ಈ ಒಂದು ಸ್ಥಾನವನ್ನು ತುಂಬಲಿಕ್ಕೆ ಅರ್ಹರಿದ್ದರೂ ಕೂಡ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಆದರೆ ಈ ಎಲ್ಲ ಸಂಗತಿಗಳು ಯಾಕೆ ಈ ರೀತಿಯಾದಂತಹ ಒಂದು ರೀತಿಯಲ್ಲಿ ಏಕತಾನತೆಯಲ್ಲಿ ಕೇಳಿ ಬರ್ತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ರಾಜಕಾರಣದಲ್ಲಿ ಒಂದು ರೀತಿ ನೀರು ಚಾಪೆಯ ಕೆಳಗಡೆ ಹರಿದರೂ ಕೂಡ ಅದು ಗೊತ್ತಾಗೋದಿಲ್ಲ ಬೇರೆ ಲೋಕಕ್ಕೆ ಅಂತಕ್ಕಂಥದ್ದು. ರಾಜಕೀಯದಲ್ಲಿ ಹಾಗೂ ಆಡಳಿತಾರೂಢ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಅಂತಕ್ಕಂಥದ್ದೇ ಈ ರೀತಿಯಾದಂತಹ ಒಂದು ಒಳಸುಳಿಗಳನ್ನು ತೆಗೆದುಕೊಂಡೇ ಮುಂದಕ್ಕೆ ಹೋಗ್ತಾ ಇರುತ್ತೆ ಅನ್ನೋದು ಬಹಳಷ್ಟು ಜನಕ್ಕೆ ಇವತ್ತು ರಾಜಕೀಯ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ, ನವೆಂಬರ್ ವೇಳೆಗೆ ನಾಯಕತ್ವ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರೆ. ಇದು ಎಲ್ಲ ಮಾಧ್ಯಮಗಳಲ್ಲಿ, ಮುದ್ರಣ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಇದು ಈಗಾಗಲೇ ಚರ್ಚೆ ಆಗಿರ್ತಕ್ಕಂಥ ವಿಚಾರಗಳು. ಪದೇ ಪದೇ ಈ ಸುದ್ದಿ ಮುಂಚೂಣಿಗೆ ಬರ್ತಾ ಇರ್ತಕ್ಕಂಥ ಒಂದು ಸಂಗತಿ ಅಂತ. ಹಾಗಾದರೆ ಇದಕ್ಕೆ ರೆಕ್ಕೆ ಪುಕ್ಕಗಳು ಇಲ್ಲ ಅಂತ ಕೆಲವರು ಹೇಳಿದಾಗ ಇದಕ್ಕೆ ರೆಕ್ಕೆ ಪುಕ್ಕಗಳು ಈಗ ಮೂಡ್ತಾ ಇವೆ ಅನ್ನೋದು. ಯತೀಂದ್ರ ಸಿದ್ದರಾಮಯ್ಯ ಅವರಾದರೂ ಕೂಡ ಈ ಒಂದು ಕ್ಷಣದಲ್ಲಿ ಈ ರೀತಿಯಾದಂಥ ಒಂದು ಹೇಳಿಕೆ ಕೊಡಲು ಕಾರಣ ಏನು? ಸಿದ್ದರಾಮಯ್ಯನವರ ಒಳ ಆಳ, ಮನದಾಳ ಮತ್ತೆ ಒಳಸುಳಿ ಮತ್ತೆ ರಾಜಕೀಯ ದಾಳಗಳೇನು? ಅವರು ಯಾರನ್ನು ಗುರಿಯಾಗಿಟ್ಟುಕೊಂಡು ಈ ರೀತಿಯಾದಂತಹ ಒಂದು ಪರೋಕ್ಷ ಹೇಳಿಕೆಗಳನ್ನು ಹಾರಿ ಬಿಡ್ತಾ ಇದ್ದಾರೆ? ಇವೆಲ್ಲವೂ ಕೂಡ ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥ ಸಂಗತಿಗಳು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಕಡೆ ನಮಗೆ ಕೇಳಿ ಬರ್ತಾ ಇರ್ತಕ್ಕಂಥ ಸಂಗತಿಗಳೇನು ಅಂತ ಹೇಳಿದರೆ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಆಗಿರ್ತಕ್ಕಂತಹ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಸಾರಥ್ಯವನ್ನು ವಹಿಸ್ತಾರ ರಾಜ್ಯಕ್ಕೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಇದೆ. ಸಹಜವಾಗಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ಏನು ಹಿಂದಿನ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಬಹುಮತಕ್ಕೆ ಒಂದು ಶ್ರಮಿಸಿದ್ದಾರೆ ಮತ್ತು ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಇದ್ದಾರೆ ರಾಜ್ಯದ. ಈ ಹಿನ್ನೆಲೆಯಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಒಂದು ರೀತಿಯಲ್ಲಿ ಬಡ್ತಿ ಪಡಿತಾರ ಅಂತಕ್ಕಂಥದ್ದು, ಪಡೆಯಬಹುದು, ಪಡಿತಾರೆ ಅಂತಕ್ಕಂಥ ಒಂದು ಅಚಲವಾದಂಥ ವಿಶ್ವಾಸ ಅವರ ಪಾರ್ಟಿಯಲ್ಲಿ, ಕಾಂಗ್ರೆಸ್ ಪಕ್ಷದ ಪಾರ್ಟಿಯಲ್ಲಿ ಮತ್ತು ಬೆಂಬಲಿಗರು ಅಚಲವಾಗಿ ನಂಬಿರ್ತಕ್ಕಂಥ ಒಂದು ಸಂಗತಿ. ಹೀಗಿರಬೇಕಾದರೆ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ಪಾಳೆಯಲ್ಲಿ ಹಾರಿಬಿಟ್ಟವರು ಯಾರು ಅಂತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ. ಇಷ್ಟೆಲ್ಲ ವಿದ್ಯಮಾನಗಳ ಮಧ್ಯೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ರೀತಿಯಾದಂತಹ ಒಂದು
ಪ್ರತಿಕ್ರಿಯೆಯನ್ನು ಇದುವರೆಗೆ ಕೊಟ್ಟಿಲ್ಲ. ವೀಕ್ಷಕರೇ, ನಿಮಗೆಲ್ಲ ಜ್ಞಾಪಕವಿರಬಹುದು, 2 ವಾರಗಳ ಹಿಂದೆ DK ಶಿವಕುಮಾರ್ ಅವರು ನಾಯಕತ್ವದ ಬದಲಾವಣೆ ಮತ್ತೆ DK ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಯಾರು ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾರೋ ಅವರ ಮೇಲೆ ನಾನು ಕ್ರಮ ತಗೊಳ್ತೀನಿ, ಈ ರೀತಿಯಾದಂತಹ ಒಂದು ಊಹಾಪೋಹದ ಹೇಳಿಕೆಗಳಿಗೆ ನೀವು ಅವಕಾಶ ಕೊಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಎಚ್ಚರಿಕೆಯ ಮಾತನ್ನು ಕೂಡ ಹೇಳಿದ್ದರು. ಹಾಗಾದರೆ ಈಗ ನಡೀತಾ ಇರತಕ್ಕಂಥ ಒಂದು ರಾಜಕೀಯ ಮೇಲಾಟಗಳನ್ನು ಕಂಡಾಗ ನಮಗೆ ಒಂದು ರೀತಿಯಾದಂತಹ ಸಂಕೇತಗಳು ನಮಗೆ ಹೊರಗೆ ಬರ್ತಾ ಇದೆ ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಂದು, ಬಿಹಾರದಲ್ಲಿ ಚುನಾವಣೆಗೆ ಈಗ ದಿನಗಣನೆ ಪ್ರಾರಂಭ ಆಗಿದೆ. ಇನ್ನೇನು 15 ದಿನಗಳ ನಂತರ ಬಿಹಾರದಲ್ಲಿ ಚುನಾವಣೆ ಪ್ರಾರಂಭ ಆಗುತ್ತೆ. ಪ್ರಾಯಶಃ ಬಿಹಾರದ ಚುನಾವಣೆಯ ಮತದಾನ 2ನೇ ಹಂತದ ಮತದಾನದ ವೇಳೆಗೆ ರಾಜ್ಯ ರಾಜಕಾರಣದಲ್ಲಿ ರಾಜ್ಯ ರಾಜಕಾರಣದ ಆಡಳಿತಾರೂಢ ಪಕ್ಷದ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಒಂದು ರೀತಿಯಾದಂತಹ ಒಂದು ನಿರ್ಣಾಯಕ ಸ್ಥಿತಿಗೆ ಬರಬಹುದು ಅಂತಕ್ಕಂಥದ್ದು ನಮಗೆ ಈಗ ಕಾಣ್ತಾ ಇರತಕ್ಕಂಥ ಒಂದು ಚಿತ್ರಣ ಅಂತ ನಮಗೆ ಗಮನಿಸುತ್ತೆ. ಒಟ್ಟಿನಲ್ಲಿ ನವೆಂಬರ್ ಕ್ರಾಂತಿ ಚುನಾವಣೆ, ನವೆಂಬರ್ ಆಸ್ಪಾಸಿನಲ್ಲಿ ನಾಯಕತ್ವದ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಇದುವರೆಗಿನ ರಾಜಕೀಯ ಊಹಾಪೋಹಗಳು ಎಲ್ಲೋ ಒಂದು ರೀತಿಯಲ್ಲಿ ಸತ್ಯಕ್ಕೆ ಹತ್ತಿರವಾಗ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ನಮಗೆ ಗೋಚರಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಒಟ್ಟಿನಲ್ಲಿ ನವೆಂಬರ್ ತಿಂಗಳಿನಲ್ಲಿ ಸಿದ್ದರಾಮಯ್ಯ ನಾಯಕತ್ವ ಸ್ಥಾನದಿಂದ ಕೆಳಗಿಳಿತಾರಾ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ, ಅಥವಾ ಇವೆರಡರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರಿಗೆ ಈ ರೀತಿಯಾದಂತಹ ಒಂದು ಅದೃಷ್ಟ ಒಲಿಯುತ್ತಾ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕು. ವೀಕ್ಷಕರೇ, VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.